ಧ್ಯಾನಿಸಿಕೊಂಡಾಗ ಬೆಳಕನ್ನು ಗೋಚರಿಸಿ ಅದೇ ಪಥವನ್ನು ಹಿಡಿದು ಮುಂದುವರಿದು ಬಂದಾಗ ಹರಿಯ ನಾಭಿ ಕಮಲದಿಂದ ಹೊರ ಬಂದವನಿದ್ದೇನೆ. ಅತ್ತ ಇತ್ತ ನೋಡಿದರೆಂತಾದ್ರೆ ನಾಲ್ಮಗನಾಗಿ ಶೋಭಿಸ್ತಾ ಇದ್ದೇನೆ, ಮೇಲೆ ನೋಡಿದರೆ ಪಂಚಮನಾಗಿ ಶೋಭಿಸಿದ್ದೇನೆ. ಅದೆಲ್ಲವೂ ಸರಿ, ವಿಷಯವನ್ನು ತಿಳಿಸಬೇಕು ಎನ್ನುವ ಹಾಗೆ ಹರಿಯಲ್ಲಿದ್ದಾನೆ ಅಂತ ನೋಡಿದರೆ ಬಾಲಮುಕುಂದನಾಗಿ ಎಡಗಾಲ ಹೆಬ್ಬೆರಳು ಬಾಯೊಳಗಿರಿಸಿ ಮಲಗಿಕೊಂಡಿದ್ದಾನೆ. ಎಬ್ಬಿಸುವುದು ಸರಿಯಲ್ಲ. ಇವನಿಗೆ ಎಚ್ಚರವಾಗುವಲ್ಲಿವರೆಗೆ ಹರಿಯನ್ನೇ ಧ್ಯಾನಿಸ್ತಾ ಇರ್ತೇನೆ. ಹರಿ ಹರಿ ಹರಿ
ರಾಶಿ, ಕತ್ತಲೆ, ನೀರ ಮಧ್ಯದಲ್ಲಿ ನಾನಿದ್ದೇನೆ. ಹಾಗಿದ್ರೆ ನಾನು ಯಾರು? ಮೊದಲು ಎಲ್ಲಿದ್ದೆ? ನೀರಿಗೆ ಹೇಗೆ ಬಂದೆ? ಯಾಕೆ ಬಂದೆ? ಯಾರು ಅಪ್ಪ, ಯಾರು ಅಮ್ಮ ಒಂದು ಗೊತ್ತಾಗುವುದಿಲ್ಲ. ಒಟ್ಟಿನಲ್ಲಿ ಸಮಸ್ಯೆ. ಈ ಸಮಸ್ಯೆ ಪರಿಹಾರ ಆಗಬೇಕಾದ್ರೆ ನಿಂತಲ್ಲೇ ನಿಲ್ಲುವುದಲ್ಲ, ನೀರಿನಲ್ಲಿ ಒಮ್ಮೆದೊಮ್ಮೆ ಹುಟ್ಟಿಕೊಂಡಿದ್ದೇನೆ. ಹುಟ್ಟಿದಾಗಲೇ ಬೆಳೆದು ನಿಂತಿದ್ದೇನೆ. ಸುತ್ತ ಎತ್ತ ಕಡೆ ನೋಡಿದರೂ ಕೂಡ ಬರೀ ನೀರು ಮಾತ್ರವಲ್ಲ, ಕಾರ್ಗತ್ತಲೇ ಕಾಣುತ್ತಾ ಇದೆ. ಹೋಗೋದ್ರೆ ಈ ನೀರ ಮಧ್ಯೆ ನಾನು ಹೇಗೆ ಹುಟ್ಟಿಕೊಂಡೆ? ಯಾರು ನನ್ನ ತಂದೆ? ಎಲ್ಲಿಗಾಕೆ ಬಂದೆ? ಎಣ್ಣೆಗಳು ಮುಂದೆ ತಿಳಿಯುವಂತ ಕುತೂಹಲ, ಕಾತುರತೆ ಅಧಿಕವಾಗುತ್ತಾ ಇದೆ. ಈ ನೀರಿನಲ್ಲಿ ಯಾರಾದರೂ ಕಾಣ ಸಿಗುತ್ತಾರೋ ಎಂಬುದಾಗಿ ಹುಡುಕುತ್ತಾ ಮುಂದುವರಿದ್ದೇನೆ. ನನಗೆ ಗೊತ್ತಿಲ್ಲ. ಮತ್ತೆ ನಾನು ಯಾರಂತ ನನಗೆ ಗೊತ್ತುಂಟಾ? ನಾನು ಸದ್ಯಕ್ಕೆ ಈಗ ತಾನೇ ಹುಟ್ಟಿಕೊಂಡದ್ದಷ್ಟೇ. ಬಹುಶಃ ನಾನು ಸಹ ಹಾಗೆ ಇರಬೇಕೋ ಏನು? ಕಾಣುವುದಕ್ಕೆ ನನ್ನ ಹಾಗೆ ಇದ್ದೇನ್ವಿನ. ಹೌದಾ? ಇದೇ ನನಗೆ ಸಂಶಯ. ಏನು ಕೇಳುತ್ತಿದ್ದೇನೆ. ನನ್ನ ಅಪ್ಪ ನೀನು? ಅಪ್ಪ 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 ನನ್ನ ಅಪ್ಪ. ಏನು 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 ಅಪ್ಪ? ಹಿಂದೆರಳು ನೀನು ಕೇಳಿದಾಗ ನನ್ನದು ಒಂದು ಪ್ರಶ್ನೆ ಉಂಟು. ಸರಿಯಾದ ಉತ್ತರವನ್ನು ಕೊಡಬೇಕು. ಯಾವುದು? ನನ್ನ ತಂದೆ. ಅಪ್ಪ ತಂದೆ, ತಂದೆ ಅಪ್ಪ. ಹೌದು. ನಿಮ್ಮ ಅಮ್ಮ? ಅಮ್ಮ ಅಮ್ಮ ಉಮ್ಮ. ಎಂತದ್ದು ಉಮ್ಮ ಅಂತ? ಅದ ನೀನು? ಯಾವ್ದದ್ದು? ಅದೇ ಹೇಳಿ. ಉಮ್ಮ ಅಂದ್ರೆ ಗೊತ್ತಿಲ್ಲ ಎಂಬುದಾಗಿ ನಾನು ಹೇಳಿ. ಓ, ಈಗ ಉಮ್ಮ ಅಂದ್ರೆ ಗೊತ್ತಿಲ್ವಾ? ನನಗೂ ಉಮ್ಮನೆ ಬಿಡು. ಸರಿ ಸರಿ, ಇಬ್ಬರಿಗೂ ಒಂದೇ ಉಮ್ಮ. ಸಮಾನ ನೀರಲ್ಲಿ ಒಂದಾಗಿದ್ದೇವೆ. ಹೌದೌದು. ಕೊನೆ ತನಕ ಜೊತೆಯಲ್ಲಿರ್ಬೇಕು. ಅದು ಇದ್ರೆ ಒಳ್ಳೆ. ಕೇವಲ ಜೊತೆಯಲ್ಲಿರುವುದಲ್ವಾ, ಮತ್ತೆ ನಮ್ಮೊಳಗೆ ನಾವು ಒಂದು ಸಂಬಂಧ ಮಾಡಿಕೊಳ್ಳಬೇಕು. ಸಂಬಂಧ? ಹೌದು. ಯಾವ ರೀತಿ? ನಾನು ನಿನ್ನನ್ನು ಆಗಿನಿಂದ ನೋಡ್ತಾ ಇದ್ದೇನೆ. ಶರೀರದಲ್ಲಿ ಸ್ವಲ್ಪ ಸಣ್ಣವ, ಕಂಡಾಕ್ಷಣ ಪ್ರೀತಿ ಅಧಿಕವಾಗುತ್ತಾ ಇದೆ. ಹೌದಾ? ಆದ್ದರಿಂದಲೇ ನೀನು ಬೇರೆ ಯಾರು ಅಲ್ಲ, ನನ್ನ ಪಾಲಿನ ತಮ್ಮ. ಈಗ ಹೋಗ್ಬೇಡ, ಮತ್ತೆ ಹೋಗ್ಬಾ. ನನ್ನನ್ನು ತಡಿಬೇಡ, ಹೋಗ್ತೇನೆ. ನಂದು ಮುಗೀತಲ್ಲ. ನಿನ್ನದು ಮುಗೀತು, ನನ್ನದು ಮುಗೀತ. ನೀನು ಮುಗಿಸು, ನಾನು ಜೊತೆಗೆ ಮುಗಿಸ್ತೇನೆ. ಇಲ್ಲಿಗೆ ಬಾ, ಮುಂದೆ ಬಾ, ಮುಗಿಸ್ತೇನೆ. ಹೌದೌದು. ನಾನು ಸಹ ನಿನ್ನನ್ನು ದೂರದಿಂದ ಕಂಡೆ. ಯಾಕೋ ಏನು ನಿನ್ನ ಮೇಲೆ ಪ್ರೀತಿ, ಪ್ರೇಮ. ಪ್ರೇಮ? ಹೌದೌದು. ಯಾವ ಪ್ರೇಮ? ಪ್ರೀತಿ ಮತ್ತು ಪ್ರೇಮ ಶಬ್ದ ಬೇರೆ ಬೇರೆ ಅದರ ಅರ್ಥ ಹೊಂದಿದೆ. ಅಷ್ಟು ಮಾತ್ರವಲ್ಲ, ಮತ್ತೆ ಗೌರವ ಭಾವನೆ ನನ್ನ ಹೃದಯದಿಂದ ಉಕ್ಕೇರಿ ಬರ್ತಾ ಇದೆ. ಅಷ್ಟು ಮಾತ್ರವಲ್ಲ, ಮತ್ತೆ ಎಷ್ಟು? ನೀನು ನನಗಿಂತ ಹಿರಿಯವ ಎಂಬುದನ್ನು ನಾನು ತಿಳಿದುಕೊಂಡಿದ್ದೇನೆ. ಆದ ಕಾರಣ ಇನ್ನು ಮುಂದಕ್ಕೆ ನೀನು ನನಗೆ ಏನು ಒಳ್ಳೆಯ ಸಂಬಂಧ ಆಯ್ತು. ಹೌದೌದು. ಈ ಸಂಬಂಧದಲ್ಲಿ ಹೊಟ್ಟೆ ತುಂಬುತ್ತದ ಹೇಳು. ಹುಟ್ಟಿದ ತಕ್ಷಣ ಶಿವ
ನನಗೆ ಸಹ ಇದೆ. ನಿನ್ನ ಸಮಸ್ಯೆ ಎಂತದ್ದು? ಒಳಗೆ ಹೊರಗೆಲ್ಲ. ಎಲ್ಲಿ ಒಳಗೆ? ನನ್ನ ಹೊಟ್ಟೆ ಒಳಗೆ. ಹೊಟ್ಟೆ ಒಳಗೆ ತಳಮಳ. ಅದೆಂತದ ಹೊಟ್ಟೆ ಒಳಗೆ ತಳಮಳ? ಏನಾದ್ರೂ ತಿನ್ಬೇಕು, ಏನಾದ್ರೂ ಜಗಿಬೇಕು, ಇನ್ನೊಂದು ಆಸಕ್ತಿ ಆಗ್ತಾ ಇದೆ. ಇಲ್ಲಿ ಏನುಂಟ ತಿನ್ನುವುದಕ್ಕೆ? ನೀರು. ಸ್ವಲ್ಪ ನೀರು ಕುಡಿತೀಯ? ನೀರು ಕುಡಿದ್ರೆ ಹೊಟ್ಟೆ ತುಂಬುತ್ತದ? ಬೇಡವಾ? ಈ ನೀರಿನಲ್ಲಿ ನಾವು ಸ್ವಲ್ಪ ಪ್ರಯತ್ನ ಮಾಡಿದಂತಾದ್ರೆ ಫಲ ಸಿಗುತ್ತದೆ. ಹೌದೌದು. ಯಾರು? ನೋಡು ವಿಶಾಲವಾಗಿ ಕಾಣುತ್ತಾ ಇದೆ ನೀರು. ಈ ನೀರನ್ನೇ ಬಡಿಬೇಕು. ಮೆಲ್ಲಗೆ ಬಡಿತಲ್ಲ, ಮತ್ತೆ ಬಡಿತದ್ದು ಒಳಗೆ ತಲುಪಬೇಕು. ಸರಿ. ಜೋರಾಗಿ ಬಡಿಯುವಂತಾದ್ರೆ ನೀರು ಒಳಗಿರುವಂತ ಯಾವ್ದಾದ್ರು ಪ್ರಾಣಿ ಮೇಲೆ ಬರಲಿಕ್ಕೆ ಸಾಧ್ಯತೆ ಉಂಟು. ಹೌದು. ಆವಾಗ ಅದನ್ನು ನಾವು ಹಿಡಿದು ತಿನ್ನೋ. ಹಾಗಾದ್ರೆ ತಡ ಮಾಡುದಲ್ಲ ನೀನು